ಶ್ರೀಗಳ ಆರೋಗ್ಯ ಸದ್ಯ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಅವರ ಭಕ್ತರು ದೇಶಾದ್ಯಂತ ವಿಶ್ವದಾದ್ಯಂತ ಸಲ್ಲಿಸ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯ ಸ್ವಲ್ಪ ಗಂಭೀರವಾಗಿದೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕಾಗಿ ಸರ್ವ ರೀತಿಯಲ್ಲೂ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ನೀಡಿದ್ದಾರೆ. ಸದ್ಯ ಮಠದತ್ತ ಶ್ರೀಗಳ ಭಕ್ತರು ಆಗಮಿಸ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ವಿಚಾರ ಅವರನ್ನು ಬಹಳವಾಗಿ ಆತಂಕಕ್ಕೀಡು ಮಾಡಿದೆ. ನೋಡಬಹುದು ಮಠದ ಒಂದು ವಾತಾವರಣ ಹೀಗಿದೆ ಅನ್ನುವಂಥದ್ದನ್ನು ಆತಂಕದ ಛಾಯೆ ಅಲ್ಲಿ ಕಂಡು ಬರ್ತಾ ಇದೆ. BSY ಕೂಡ ಶ್ರೀಗಳ ಆರೋಗ್ಯ ವಿಚಾರಿಸಲಿಕ್ಕೆ ಅಲ್ಲಿಗೆ ದೌಡಾಯಿಸಿದ್ದಾರೆ, ಶ್ರೀಗಳ ಜೊತೆಗೆ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸಿ ಶ್ರೀಗಳ ಆರೋಗ್ಯ ವಿಚಾರಿಸಿ ಹೊಸ ಮಠದತ್ತ ತೆರಳಿದ್ರು. ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಶ್ರೀಗಳ ಆರೋಗ್ಯ ಸದ್ಯ ಗಂಭೀರವಾಗಿದೆ, ಪ್ರೋಟೀನ್ ಅಂಶ ಕಡಿಮೆಯಾಗಿದೆ, ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಸಪ್ಲಿಮೆಂಟ್ಸ್ ನ್ಯೂಟ್ರಿಷನ್ಸ್ ಅನ್ನು ನೀಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಡಾಕ್ಟರ್ ಪರಮೇಶ್ ಅವರು ಹೇಳಿದರು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರ ಆರೋಗ್ಯ ಗಂಭೀರವಾಗಿದೆ. ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ರಕ್ತದೊತ್ತಡದಲ್ಲಿ ಏರುಪೇರಾಗ್ತಾ ಇದೆ ಅನ್ನುವಂಥ ಮಾಹಿತಿ ಅವರ ಭಕ್ತಗಣವನ್ನು ಬಹುವಾಗಿ ಕಾಡಿದೆ, ಬಹುವಾಗಿ ಆತಂಕಕ್ಕೊಳಗಾಗುವಂತೆ ಮಾಡಿದೆ. ಯಾಕಂತಂದರೆ ಶ್ರೀಗಳ ಒಂದು ಕೊಡುಗೆ ಅಪಾರವಾದದ್ದು. ತ್ರಿವಿಧ ದಾಸೋಹಿಯಾಗಿ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿ ಅವರ ಕೊಡುಗೆ ಆಗಿರಬಹುದು, ಅವರ ಮಾರ್ಗದರ್ಶನ. ಇವತ್ತು ಎಷ್ಟೋ ಉನ್ನತ ಹುದ್ದೆಯಲ್ಲಿರುವಂಥವರೆಲ್ಲ ಶ್ರೀಗಳ ಶಿಷ್ಯರು, ಶ್ರೀಗಳ ಮಾರ್ಗದರ್ಶನದಲ್ಲಿ ಬೆಳೆದಂಥವರು. ಮಠದ ವಿದ್ಯಾಭ್ಯಾಸವನ್ನು ಪಡೆದು ವಿಶ್ವದ ಹಲವಾರು ಉನ್ನತ ಹುದ್ದೆಗಳನ್ನು ನಿಭಾಯಿಸ್ತಾ ಇರುವಂಥವರು ಸಾಕಷ್ಟು ಮಂದಿ ಇದ್ದಾರೆ. ಶ್ರೀಗಳ ಆರೋಗ್ಯ ಗಂಭೀರವಾದಂಥ ದಿನದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಶಿಷ್ಯರು ದೂರಗಳಿಂದ ಆಗಮಿಸಿ ಅವರ ದರ್ಶನವನ್ನು ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ತಮ್ಮ ಮಠದಲ್ಲಿ 10,000 ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ನೀಡಿ ತ್ರಿವಿಧ ದಾಸೋಹವನ್ನು ಸತತವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಸದ್ಯ ಏರುಪೇರಾಗಿದೆ, ಪ್ರೋಟೀನ್ ಅಂಶ ಕಡಿಮೆಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಡಾಕ್ಟರ್ಸ್ ನೀಡಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಶ್ರೀಗಳು ಬಳಲ್ತಾ ಇದ್ರು. ಈಗ ಕಳೆದ 2 ದಿನಗಳ ಹಿಂದಿನಿಂದ ಉಸಿರಾಟವನ್ನು ಸ್ವತಂತ್ರವಾಗಿ ಉಸಿರಾಟ ಆಡುವಂಥ ಪ್ರಯತ್ನವನ್ನು ಕೂಡ ಶ್ರೀಗಳು ಮಾಡ್ತಾ ಇದ್ರು. ಚೇತರಿಕೆ ಕಂಡು ಬರ್ತಾ ಇತ್ತು, ಸ್ವತಂತ್ರವಾಗಿ ಉಸಿರಾಟವಾಡ್ತಾ ಇದ್ದಾರೆ. 1 ಗಂಟೆ 1.5 ಗಂಟೆಗಳ ಕಾಲ ಸ್ವತಂತ್ರವಾಗಿ ಉಸಿರಾಟ ಆಡ್ತಾ ಇದ್ದಾರೆ. ಹೆಚ್ಚಿನ ಸುಸ್ತಾಗಬಾರ್ದು, ಆಯಾಸ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವೆಂಟಿಲೇಟರ್ ಸಪೋರ್ಟನ್ನು ನೀಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ನೀಡ್ತಾ ಇದ್ರು. ಆದರೆ ನಿನ್ನೆ ರಾತ್ರಿಯಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕಂಡು ಬರ್ತಾ ಇದೆ. ಆರೋಗ್ಯ ಏರಿಳಿತವಾಗ್ತಾ ಇರುವಂಥದ್ದಾಗಿರಬಹುದು, ಇನ್ನು ರಕ್ತದೊತ್ತಡದಲ್ಲಿ ಸಾಕಷ್ಟು ಏರುಪೇರಾಗ್ತಾ ಇರುವಂಥದ್ದು ಕೂಡ ಕಂಡು ಬರುತ್ತದೆ. ಹಾಗಾಗಿ ಅವರ ಆರೋಗ್ಯ ಸದ್ಯ ಗಂಭೀರವಾಗಿದೆ. ರೇಲಾ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಅವರು ಚೇತರಿಸಿಕೊಂಡಂಥ ರೀತಿ ಇದೆಯಲ್ಲ, ಅದನ್ನು ಕಂಡು ಅಲ್ಲಿಯ ವೈದ್ಯರೇ ಸ್ವತಃ ಡಾಕ್ಟರ್ ರೇಲಾ ಅವರೇ ಸಾಕಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು. ಸ್ವಾಮೀಜಿಗಳ ವಿಲ್ ಪವರ್ ಆ ರೀತಿಯಾಗಿತ್ತು. ಆದರೆ ಇವತ್ತು ಸ್ವಾಮೀಜಿಗಳ ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್, ತುಮಕೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ, ಸಾಕಷ್ಟು ಏರುಪೇರಾಗ್ತಾ ಇದೆ ಆರೋಗ್ಯದಲ್ಲಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೇಗಿದೆ ಸದ್ಯ ಶ್ರೀಗಳ ಪರಿಸ್ಥಿತಿ, ಏನ್ ಸಿಗ್ತದೆ ಈ ಬಗ್ಗೆ ಮಾಹಿತಿ ಯೋಗೇಶ್? ಲಿಖಿತ ಸಿದ್ಧಗಂಗಾ ನಡೆದಾಡುವ ಸಿದ್ಧಗಂಗಾ ಆಗಿರೋದ್ರಲ್ಲಿ ಮತ್ತಷ್ಟು ಏರುಪೇರು ಕಂಡು ಬಂದಿರೋದು ಈಗ ವೈದ್ಯರೇ ಡಾಕ್ಟರ್ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ವೈದ್ಯರು ಏನೆಲ್ಲ ಪ್ರೋಟೀನ್ ಅಂಶ ಕಡಿಮೆಯಾಗಿದೆ ಮತ್ತು ಯಾವೆಲ್ಲ ಅವರು ಮಾಡಬೇಕಿತ್ತು ಚಿಕಿತ್ಸೆ ಅದು ಕೈ ಮೀರಿದೆ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಒಂದು ಸಂಪೂರ್ಣ ಚಿತ್ರಣ ಸುಮಾರು 1 ಗಂಟೆ ನಂತರ ಅವರು ಡಾಕ್ಟರ್ ಪರಮೇಶ್ವರ ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ, ವೈದ್ಯರ ಸ್ಥಿತಿ ಹೇಗಿದೆ ಅನ್ನೋದನ್ನು. ಹಾಗಾಗಿ ಸಹಜವಾಗಿ ಭಕ್ತಾದಿಗಳಲ್ಲಿ ಇಲ್ಲಿರ್ತಕ್ಕಂಥ ಮಠದ ಮಕ್ಕಳಲ್ಲಿ ಮತ್ತು ಹೊರಗಿನಿರ್ತಕ್ಕಂಥ ಜನರು ಕೂಡ ಮಠದಲ್ಲಿ ಏನಾಗ್ತಿದೆ ಅನ್ನೋ ಆತಂಕ, ಗೊಂದಲ ಎಲ್ಲರನ್ನೂ ಕಾಡ್ತಾನೆ ಇದೆ. ಇನ್ನು ಪೊಲೀಸರು ಈಗಾಗಲೇ ಆ ಮಠವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. 20,000ಕ್ಕೆ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ತುಮಕೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಮತ್ತು
ಇಲ್ಲಿ IG ಸೇರಿದಂತೆ IG ಏನು ದಯಾನಂದ್ ಸೇರಿದಂತೆ 5 ಜಿಲ್ಲೆಗಳ SP DYSPಗಳು ಕೂಡ ಇಲ್ಲಿ ಮಕ್ಕಮ್ಮನ್ನು ಹೂಡಿದ್ದಾರೆ. ಮತ್ತು ಇನ್ನು ವಿವಿಧ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಾಗಿದೆ. ಮಧ್ಯಾಹ್ನದ ವೇಳೆಗೆ ಬಹುಶಃ ಈಗಾಗಲೇ ಸಣ್ಣ ಲಘು ವಾಹನಗಳನ್ನು ಮಾತ್ರ ನಗರದ ಹೈವೇಗಳಲ್ಲಿ ಬಿಡಲಾಗ್ತಿದೆ. ಉಳಿದಂಥ ವಾಹನಗಳನ್ನು ಇಲ್ಲಿ ಬಿಡ್ತಾ ಇಲ್ಲ. ಈಗ ಡಾಕ್ಟರ್ ಸಂಜೆ ಏನು ಮತ್ತೆ 1 ಅವರ್ ನಂತರ ಏನು ಹೇಳ್ತಾರೆ ಅದು ಅಂತಿಮ ಆಗುತ್ತೆ. ಲಿಖಿತ. ಎಸ್ ಯೋಗೇಶ್, ಹಾಗೆ ಶ್ರೀಗಳ ಆರೋಗ್ಯ ಗಂಭೀರವಾಗಿದೆ, ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ, ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ಸ್ ನೀಡಿದ್ರು. ಸೊ ಅದನ್ನು ಹೊರತುಪಡಿಸಿದಂತೆ ಮಠದ ಬೇರೆ ಚಟುವಟಿಕೆಗಳೆಲ್ಲ ಎಂದಿನಂತೆ ಸಾಗ್ತಾ ಇದೆಯಾ? ಹೇಗಿದೆ ಸದ್ಯ ಅಲ್ಲಿಯ ವಾತಾವರಣ ಅಂತ? ಈಗಾಗಲೇ ಏನು ಭಕ್ತಾದಿಗಳನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಹೊರಗಡೆ ಬಿಡಲಾಗಿದೆ. ದೂರದಿಂದ ಬಂದಂಥ ಭಕ್ತಾದಿಗಳನ್ನು ಶ್ರೀಗಳ ನೋಡೋಕೆ ಅವಕಾಶ ಆದರೆ ಮಠದ ಆವರಣದಲ್ಲಿ ಜಮಾವಣೆಗೊಂಡಿದ್ದಾರೆ. ಇನ್ನೇನು ಶಾಲೆ 10:30 ವೇಳೆಗೆ ಶಾಲೆ ಆರಂಭ ಆಗುತ್ತೆ. ಶಾಲೆಗೆ ಹೋಗೋದಕ್ಕೆ ಮಠದ ಮಕ್ಕಳು ಮತ್ತು ಹೊರಗಿನ ಮಕ್ಕಳು ಮಠದಲ್ಲಿ ಬಂದು ಇದ್ದಾರೆ. ಇನ್ನು ಸಹಜವಾಗಿ ರಾಜಕಾರಣಿಗಳು ಬಂದರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, DCM ಪರಮೇಶ್ವರ್ ಸೇರಿದಂತೆ ಹಲವರು ರಾಜಕಾರಣಿಗಳು ಮತ್ತು ಸಚಿವರು ಸಿದ್ಧಗಂಗಾ ಮಠಕ್ಕೆ ಬಂದು ಹಳೆ ಮಠದಲ್ಲಿ ಸ್ವಾಮೀಜಿಗಳ ದರ್ಶನ ಪಡೆದು ಈಗ ಹೊಸ ಮಠದ ಕಿರಿಯ ಸ್ವಾಮೀಜಿಗಳಿಗೆ ಮತ್ತು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನುಳಿದಂತೆ ಹೆಚ್ಚಿನ ಪೊಲೀಸ್ ಸರ್ಪಗಾಲನ್ನು ಹಾಕಲಾಗಿದೆ.